ಗಿಡಗಳ ಬೆಳವಣಿಗೆಯಲ್ಲಿ ಗೊಬ್ಬರಗಳು, ಪೋಷಕಾಂಶಗಳು ಯಾವ ಪಾತ್ರವನ್ನು ವಹಿಸುತ್ತದೆ ಎಂಬುದರ ವಿವರಣೆ. ಸಾರಜನಕ ಗಿಡಗಳ ಬೆಳವಣಿಗೆಗೆ ಅಗತ್ಯ. ಇದು ಸಾರಜನಕ ಇಲ್ಲದೆ ಬೆಳೆದ ಬೆಳೆಗಳು ಹಳದಿ ಕಟ್ಟಿಕೊಂಡಿರುತ್ತವೆ. ಸಾರಜನಕ ಬೆಳೆಗಳ ಪ್ರೋಟೀನ್ ಸಿಂಥೆಸಿಸ್ಗೆ ಅಗತ್ಯವಾಗಿರುತ್ತದೆ. ಹಾಗೆಯೇ ಬೆಳೆಗಳಲ್ಲಿ ಸಾರಜನಕ ಹೆಚ್ಚಾದಾಗ ಬೇರುಗಳು ಕಡಿಮೆಯಾಗಿ ಬೆಳೆದು ಕಾಂಡಗಳು ಹೆಚ್ಚಾಗಿ ಬೆಳೆಯುತ್ತವೆ. ಹೆಚ್ಚಿನ ಸಾರಜನಕ ಇದ್ದ ಸಂದರ್ಭದಲ್ಲಿ ಕೆಲವೊಮ್ಮೆ ಟೊಮೆಟೊ ಹಣ್ಣುಗಳು ಬೆಳೆದಾಗ ಒಡೆಯುತ್ತವೆ. ಬೆಳೆಗಳ ಎಲೆ ಮತ್ತು ಕಾಂಡಗಳ ಬೆಳವಣಿಗೆ ಚೆನ್ನಾಗಿ ಆಗಬೇಕಾದರೆ ಸಾರಜನಕ ಅವಶ್ಯವಾಗಿರುತ್ತದೆ. ನೈಟ್ರೋಜನ್, ರಂಜಕ, ಫಾಸ್ಫರಸ್. ರಂಜಕವು ಸಕ್ಕರೆಯನ್ನು, ಶುಗರ್ಗಳನ್ನು ಹಾಗೂ ಫೋಟೋಸಿಂಥೆಸಿಸ್, ಉಸಿರಾಟ ಹಾಗೂ DNA, RNAಗಳನ್ನು ತಯಾರಿಸಲು ಸೆಲ್ ಮೆಂಬ್ರೇನ್ಗಳಲ್ಲಿ ಇರುತ್ತದೆ. ಆದುದರಿಂದ ಗಿಡಗಳ ಬೆಳವಣಿಗೆಗೆ ರಂಜಕದ ಅಗತ್ಯ ಇದೆ. ರಂಜಕವನ್ನು ಬೇರುಗಳನ್ನು ಬೆಳೆಸಲು ಗಿಡಗಳು ಉಪಯೋಗಿಸಿಕೊಳ್ಳುತ್ತವೆ. ರಂಜಕದ ಕೊರತೆ ಆದಾಗ ಗಿಡಗಳ ಉತ್ತಮವಾದ ಬೆಳವಣಿಗೆ ಹಾಗೂ ಹೂವು, ಹಣ್ಣು, ಕಾಯಿಗಳ ಬೆಳವಣಿಗೆ ಆಗುವುದಿಲ್ಲ. ಪೊಟ್ಯಾಷಿಯಂ ಎನ್ನುವುದು ಹಲವಾರು ಎಂಜೈಮ್ಗಳ ಭಾಗವಾಗಿರುತ್ತದೆ. ಇದು ಗಿಡಗಳ ಉಸಿರಾಟ ಹಾಗೂ ದ್ಯುತಿಸಂಶ್ಲೇಷಣೆಯಲ್ಲಿ ಹಾಗೂ ಸಾವಯವ ಪಿಷ್ಟವನ್ನು ಸಸ್ಯದ ದೇಹ ಭಾಗಗಳನ್ನು ತಯಾರಿಸುವಲ್ಲಿ ಬಳಕೆ ಆಗಿರುತ್ತದೆ. ನೀರನ್ನು ಸಸ್ಯಗಳು ಹೀರಿಕೊಳ್ಳುವಂತೆ ಮಾಡುವಲ್ಲಿಯೂ ಪೊಟ್ಯಾಸಿಯಂನ ಪಾತ್ರ ಮಹತ್ವದ್ದಾಗಿರುತ್ತದೆ. ಸಲ್ಫರ್, ಗಂಧಕ. ಸಸ್ಯಗಳಲ್ಲಿ ಪ್ರೋಟೀನ್ಗಳು, ಎಮಿನೋ ಆಸಿಡ್ಗಳನ್ನು ತಯಾರಿಸಲು ಬಳಕೆಯಾಗುತ್ತದೆ. ಎಮಿನೋ ಆಸಿಡ್ಗಳು ಎಂದರೆ ಪ್ರೋಟೀನ್ಗಳನ್ನು ತಯಾರಿಸುವ ಇಟ್ಟಿಗೆಗಳು, ಅಂದರೆ ಬಿಲ್ಡಿಂಗ್ ಬ್ಲಾಕ್ಸ್ ಇದ್ದಂತೆ. ಆದುದರಿಂದ ಗಂಧಕ ಸಿಗದಿದ್ದರೆ ಸಸ್ಯಗಳ ಬೆಳವಣಿಗೆ ಬಹುವಾಗಿ ಕುಂಠಿತವೇ ಆಗುತ್ತದೆ. ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಎನ್ನುವುದು ಗಿಡಗಳ ಅಂಗಾಂಶಗಳು ಬೆಳೆಯಲು ಉಪಯೋಗವಾಗುತ್ತವೆ. ಇದು ಮೈಕ್ರೋಟ್ಯೂಬ್ಯೂಲ್ಗಳನ್ನು, ಅಂದರೆ ಸಣ್ಣದಾದ ಕೊಳವೆಗಳಂಥ ಸ್ಟ್ರಕ್ಚರ್ ಭಾಗಗಳನ್ನು ಬೆಳೆಸಲು ಸಸ್ಯದ ತುದಿಗಳ ಬೆಳವಣಿಗೆಗೂ ಉಪಯೋಗವಾಗುತ್ತದೆ. ಇದು ಸೆಲ್ಗಳ, ಅಂದರೆ ಜೀವಕೋಶಗಳ ಕವಚದ ಬೆಳವಣಿಗೆಯಲ್ಲಿ ಪಾತ್ರವಹಿಸುತ್ತದೆ. ಹಾಗೆಯೇ ಸಸ್ಯಜನ್ಯ ಎಣ್ಣೆಗಳಲ್ಲಿ ಇರುತ್ತದೆ. ಆದುದರಿಂದ ಕ್ಯಾಲ್ಸಿಯಂ ಬೀಜಗಳ ಬೆಳವಣಿಗೆಗೆ ಅತ್ಯಂತ ಅಗತ್ಯವಾಗಿರುತ್ತದೆ. ಕಬ್ಬಿಣ, ಅಯರ್ನ್. ಇದು ಗಿಡಗಳಲ್ಲಿ ಕಬ್ಬಿಣವು ಹಲವಾರು ಪ್ರೋಟೀನ್ಗಳ, ಎಂಜೈಮ್ಗಳ ಭಾಗವಾಗಿರುತ್ತದೆ. ಆದುದರಿಂದ ಕಬ್ಬಿಣವು ಸಸ್ಯಗಳ ಬೆಳವಣಿಗೆಗೆ ಅಗತ್ಯವಾಗಿರುತ್ತದೆ. ಕ್ಲೋರಿನ್. ಸಸ್ಯಗಳು ತಮಗೆ ಅಗತ್ಯವಾದ ಪ್ರಮಾಣವಾದ ಕ್ಲೋರಿನ್ಗಿಂತ 100 ಪಟ್ಟು ಹೆಚ್ಚು ಕ್ಲೋರಿನ್ನನ್ನು ಎಳೆದುಕೊಳ್ಳುತ್ತವೆ. ಈ ಕ್ಲೋರಿನ್ ಫೋಟೋಸಿಂಥೆಸಿಸ್, ದ್ಯುತಿಸಂಶ್ಲೇಷಣೆ ಕ್ರಿಯೆಗೆ ಅಗತ್ಯ. ಕ್ಲೋರಿನ್ ಸಿಗದೇ ಹೋದರೆ ಬೇರುಗಳು ಕಡಿಮೆ ಉದ್ದ, ಹೆಚ್ಚು ದಪ್ಪವಾಗುತ್ತದೆ. ಕೆಲವೊಮ್ಮೆ ಬೇರುಗಳಲ್ಲಿ ಡಿಫಾರ್ಮೇಷನ್ ಬರುವ ಸಾಧ್ಯತೆ ಇದೆ. ಮ್ಯಾಂಗನೀಸ್ ಎಂಬುದು ಗಿಡಗಳ ಕ್ಲೋರೋಪ್ಲಾಸ್ಟ್ ಹಾಗೂ ಸಸ್ಯ ಜೀವಕೋಶದ ಪೊರೆಗಳ ಭಾಗವಾಗಿರುತ್ತದೆ. ಇದು ದ್ಯುತಿಸಂಶ್ಲೇಷಣೆಯಲ್ಲಿ ಹಲವಾರು ಕೆಲಸಗಳನ್ನು ಹಾಗೂ ಎಂಜೈಮ್ಗಳ ತಯಾರಿಕೆಯಲ್ಲಿ ಕೆಲಸವನ್ನು ಹೊಂದಿರುತ್ತದೆ. ಬೋರಾನ್ ಎಂಬುದು ಸಸ್ಯಗಳ DNA, RNAಗಳ ತಯಾರಿಕೆಯಲ್ಲಿ ಹಾಗೂ ಹಲವಾರು ಎಂಜೈಮ್ಗಳ ಹಾಗೂ ಪೋಲಾನ್ ಟ್ಯೂಬ್ಗಳ ಉದ್ದವಾಗುವುದರಲ್ಲಿ ಪಾತ್ರವನ್ನು ವಹಿಸುತ್ತದೆ. ಇದು ನ್ಯೂಕ್ಲಿಕ್ ಆಸಿಡ್ ತಯಾರಿಕೆಯಲ್ಲಿಯೂ ಹಾಗೂ ಸಸ್ಯಗಳ ಜೀವಕೋಶ ಪೊರೆಗಳಲ್ಲಿಯೂ ಕೆಲಸವನ್ನು ನಿರ್ವಹಿಸುತ್ತದೆ. ಜಿಂಕ್, ಸತು. ಸಸ್ಯಗಳಲ್ಲಿ ಸುಮಾರು 80ಕ್ಕಿಂತಲೂ ಹೆಚ್ಚು ಎಂಜೈಮ್ಗಳ ತಯಾರಿಕೆಯಲ್ಲಿ ಪಾತ್ರವಹಿಸುತ್ತದೆ. ಕಾಪರ್, ತಾಮ್ರ. ಇದು ಹಲವಾರು ಎಂಜೈಮ್ಗಳಲ್ಲಿ, ಪ್ರೋಟೀನ್ಗಳಲ್ಲಿ ಪಾತ್ರವಹಿಸುತ್ತದೆ. ಜೊತೆಯಲ್ಲಿ ಗಿಡಗಳ ಉಸಿರಾಟದಲ್ಲಿಯೂ ಹೇರಳವಾದ ಪಾತ್ರವನ್ನು ವಹಿಸುತ್ತದೆ. ಮೊಲಾಬ್ಡಿನಮ್ ಹಲವಾರು ಎಂಜೈಮ್ಗಳ ಭಾಗವಾಗಿದ್ದು ಗಿಡಗಳು ನೈಟ್ರೋಜನ್ನನ್ನು ತೆಗೆದುಕೊಳ್ಳುವಲ್ಲಿ ಇದು ಸಹಾಯ ಮಾಡುತ್ತದೆ.